ಸಿಎಂ ತವರಿನಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿರುವಂಥದ್ದು. ಇದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಕೆಲಸ. ರಾಜ್ಯದಲ್ಲಿ ನಿಂತಿರುವ ಮೈಕ್ರೋ ಫೈನಾನ್ಸ್ ಕಾಟ ಸಿಎಂ ಸಿದ್ದರಾಮಯ್ಯ ಅವರ ಆದೇಶಕ್ಕೂ ಡೋಂಟ್ ಕೇರ್. ಸರ್ಕಾರ ಮಿಸ್ ಮಾಡದೆ ಈ ಸುದ್ದಿಯನ್ನ ನೋಡಲೇಬೇಕು. ಸಿಎಂ ತವರಿನಲ್ಲೇ ಅಮಾನವೀಯ ಘಟನೆಯೊಂದು ನಡೆದಿರುವಂಥದ್ದು. ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ, ತಲೆ ತಗ್ಗಿಸಬೇಕಾಗಿದೆ. ರಾಜ್ಯದಲ್ಲಿ ನಿಂತಿರುವ ಮೈಕ್ರೋ ಫೈನಾನ್ಸ್ ಕಾಟ ಸಿಎಂ ಸಿದ್ದರಾಮಯ್ಯ ಅವರ ಆದೇಶಕ್ಕೂ ಕೂಡ ಡೋಂಟ್ ಕೇರ್. ಸರ್ಕಾರ ಮಿಸ್ ಮಾಡದೆ ಈ ಸುದ್ದಿಯನ್ನ ನೋಡಲೇಬೇಕು. ಸಿಎಂ ತವರಿನಲ್ಲೇ ಆಗಿರುವಂತಹ ಒಂದು ಅಮಾನವೀಯ ಘಟನೆ, ಮೈಕ್ರೋ ಫೈನಾನ್ಸ್ ಅವರ ಕಾಟ. ಸಿಎಂ ಅವರ ಆದೇಶ ಇದ್ರೂ ಕೂಡ ಮುಖ್ಯಮಂತ್ರಿಗಳ ಆದೇಶ ಇದೆ, ಮೈಕ್ರೋ ಫೈನಾನ್ಸ್ ಅವರು ಹಿಂದೆ ಬಿದ್ದು ಯಾವುದೇ ರೀತಿಯಾದಂತಹ ಕಾಟವನ್ನು ಕೊಡಬಾರ್ದು ಅಂತ. ಸ್ಟಿಲ್ ಸಿಎಂ ಸಿದ್ದರಾಮಯ್ಯ ಅವರ ಆದೇಶಕ್ಕೂ ಡೋಂಟ್ ಕೇರ್. ಈ ಥರದ ಒಂದು ಅಮಾನವೀಯ ಘಟನೆ ಮುಖ್ಯಮಂತ್ರಿಗಳ ತವರಿನಲ್ಲೇ ಆಗಿರುವಂಥದ್ದು. ಸರ್ಕಾರ ನೋಡಲೇಬೇಕು ಈ ಒಂದು ಸುದ್ದಿನ. ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂಥ ಹೀನಾಯದ ಒಂದು ಘಟನೆ ಆಗಿರುವಂಥದ್ದು ರಾಜ್ಯದಲ್ಲಿ. ಮೈಕ್ರೋ ಫೈನಾನ್ಸ್ ಅವರ ಕಾಟ ಕೇವಲ 1280 ರೂಪಾಯಿಗೆ ಈ ರೀತಿ ಮಾಡ್ತಾರ. ಪೋಷಕರ ಲೋನ್ ಕಟ್ಟದಕ್ಕೆ ಬಾಲಕಿಗೆ ಕಿರುಕುಳ. 7 ವರ್ಷದ ಮಗುವನ್ನ ಕರೆದೊಯ್ದ ಫೈನಾನ್ಸ್ ಸಿಬ್ಬಂದಿ, ನಿಮ್ಮ ತಾಯಿ ಎಲ್ಲಿದ್ದಾರೆ ತೋರಿಸು ಅಂತ ಮಗುವಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಟಿ ನರಸೀಪುರ ತಾಲೂಕಿನ ಜಾಲಹಳ್ಳಿಯಲ್ಲಿ ಆಗಿರುವಂತಹ ಘಟನೆ, 4 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕೇವಲ 1280 ರೂಪಾಯಿ ಪೋಷಕರು ಲೋನ್ ಕಟ್ಟದ್ದಕ್ಕೆ ಬಾಲಕಿಗೆ ಕಿರುಕುಳವನ್ನು ಕೊಟ್ಟಿರುವಂಥದ್ದು. ಬರೀ 1280 ರೂಪಾಯಿ ಲೋನ್ ಕಟ್ಟಿಲ್ಲ ಅನ್ನುವಂಥ ಕಾರಣಕ್ಕೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯವರು ಮನೆಗೆ ಬಂದು ಬಾಲಕಿ 7 ವರ್ಷದ ಬಾಲಕಿಯನ್ನು ಬರೀ 1280 ರೂಪಾಯಿಗಳನ್ನು ಲೋನ್ ಕಟ್ಟಿಲ್ಲ ಅನ್ನುವಂಥ ಕಾರಣಕ್ಕೆ ಈ ಒಂದು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಯಾರಿದ್ದಾರೆ ಇವರುಗಳು ಮನೆಗೆ ಬಂದು ಅವರ ತಾಯಿ ಕಾಣದೇ ಇರುವಂಥ ಒಂದು ವಿಚಾರದಲ್ಲಿ 7 ವರ್ಷದ ಬಾಲಕಿಯನ್ನು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಆ ಹುಡುಗಿ 7 ವರ್ಷದ ಬಾಲಕಿಗೆ ಕಿರುಕುಳವನ್ನು ಕೊಟ್ಟಿದ್ದಾರೆ, ಚಿತ್ರಹಿಂಸೆ ಮಾಡಿದ್ದಾರೆ. ಎಲ್ಲಿದ್ದಾರೆ ನಿಮ್ಮ ತಾಯಿ ಹೇಳು ಅನ್ನುವಂಥ ನಿಟ್ಟಿನಲ್ಲಿ. ಇಷ್ಟೊಂದು ಅಮಾನವೀಯತೆ ಬೇಕಾಗಿದೆಯಾ? ಬರೀ 1280 ರೂಪಾಯಿಗೆ ಲೋನ್ ಕಟ್ಟಿಲ್ಲ ಅನ್ನುವಂಥ ಕಾರಣಕ್ಕೆ ಈ ರೀತಿಯಾದಂತಹ ದುರ್ವರ್ತನೆ. ಬಜಾಜ್ ಫೈನಾನ್ಸ್ ಇಂದ ಸಾಲ ಪಡೆದಿದ್ದಂತಹ ದಂಪತಿ ಜೀವನ ನಿರ್ವಹಣೆಗಾಗಿ ನವೀನ್ ಹಾಗೂ ಪ್ರಮೀಳಾ ಅವರು ಸಾಲ ಮಾಡಿದ್ರು. 30,000 ಸಾಲ, 13 ತಿಂಗಳು ಲೋನ್ ಕಟ್ಟಿದ್ರು. ಆದರೆ ಈ ತಿಂಗಳು 4 ದಿನ ತಡವಾಗಿದ್ದಕ್ಕೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಮನೆಗೆ ಬಂದು ನವೀನ್ ತಾಯಿಗೆ ಬೈದು ಟಾರ್ಚರ್ ಕೊಟ್ಟಿದ್ದಾರೆ. ತಾಳಿ ಮಾರಿ ದುಡ್ಡು ಕೊಡ್ತೀವಿ ಅಂದ್ರೂ ಕೂಡ ಕಿರುಕುಳವನ್ನ ಮುಂದುವರಿಸಿರುವಂಥದ್ದು. ಬಜಾಜ್ ಫೈನಾನ್ಸ್ ಇಂದ ಸಾಲ ಪಡೆದಿದ್ದಂತಹ ದಂಪತಿ ಜೀವನ ನಿರ್ವಹಣೆಗಾಗಿ ನವೀನ್ ಹಾಗೂ ಪ್ರಮೀಳಾ ಸಾಲವನ್ನು ಪಡೆದಿದ್ರು. ಬಜಾಜ್ ಫೈನಾನ್ಸ್ನಿಂದ 30,000 ಸಾಲ, 13 ತಿಂಗಳು ಲೋನ್ ಕಟ್ಟಿದ್ರು. ಈ ತಿಂಗಳದ ಕಟ್ಟೋದಕ್ಕೆ ಬರೀ 4 ದಿನ ತಡವಾಗಿದ್ದಕ್ಕೆ ಈ ರೀತಿಯಾದಂತಹ ದುರ್ವರ್ತನೆ, ಚಿತ್ರಹಿಂಸೆ ಕೊಟ್ಟಿರುವಂಥದ್ದು. ನವೀನ್ ಹಾಗೂ ಪ್ರಮೀಳಾ ಅನ್ನುವಂಥ ದಂಪತಿ ಬಜಾಜ್ ಫೈನಾನ್ಸಿಂದ 30,000 ರೂಪಾಯಿಗಳನ್ನು ಸಾಲ ಪಡ್ಕೊಂಡಿದ್ರು ಜೀವನ ನಿರ್ವಹಣೆಗಾಗಿ. ಇಲ್ಲಿಯ ತನಕವೂ 13 ತಿಂಗಳು ಲೋನ್ ಕಟ್ಟಿದ್ದಾರೆ. ಈ ತಿಂಗಳ ಲೋನ್ ಕಟ್ಟೋದಕ್ಕೆ ಬರೀ 4 ದಿನ ತಡ ಆಗಿದ್ದಕ್ಕೆ ಈ ರೀತಿಯಾಗಿ ಮನೆಗೆ ಬಂದು ನವೀನ್ ಅವರ ತಾಯಿಗೆ ಬೈದು ಕಿರುಕುಳವನ್ನು ಕೊಟ್ಟು ತದನಂತರದಲ್ಲಿ ಆ 7 ವರ್ಷದ ಬಾಲಕಿಯನ್ನು ಕರ್ಕೊಂಡು ಹೋಗಿ ಹೆಣ್ಣು ಮಗುಗೆ ಈ ರೀತಿಯಾಗಿ ಕಿರುಕುಳ, ಚಿತ್ರಹಿಂಸೆಯನ್ನು ಕೊಟ್ಟು ಎಲ್ಲಿದ್ದಾರೆ ನಿಮ್ಮ ತಾಯಿ ಹೇಳು, ಎಲ್ಲಿದ್ದಾರೆ ನಿಮ್ಮ ತಾಯಿ ಹೇಳು. ಬರೀ ಈ ತಿಂಗಳ ಕಂತು ಕಟ್ಟಬೇಕಿತ್ತು 1280 ರೂಪಾಯಿ. ಇಷ್ಟೇ. ಚೆನ್ನಾಗಿ ಗೊತ್ತಿತ್ತು ಅಂತಂದ್ರು ಸಹ. ಅದಕ್ಕೆ ನನ್ನ ಹತ್ರ ಇಲ್ಲ ಇವಾಗ 1 ರೂಪಾಯಿನೂ ಇಲ್ಲ ಅಂತ ನಾನು ಹೇಳಿದೆ ಸಹ. ಅದಕ್ಕೆ ನಿಮ್ಮ ಮಗ ಸೊಸೆ ಅವ್ರು ಕೊಡದೇನೆ ನಾನು ಎಲ್ಲಿ ಕೊಡೋಕ್ಕಾಯ್ತದೆ ಸಹ.
ಅವ್ರು ಗೇದ್ ಕೊಟ್ಟಿರ್ತಾನೆ, ನಾನು ಮನೇಲಿರೋಳು, ನಾನೇನು ಕಂಬಳ ಕೂಲಿಗೆ ಹೋಗ್ತೀನಿ, ಅವ್ರು ಕೊಟ್ಟಿರ್ತಾನೆ ನಾ ಕಟ್ಟೋದು ಅಂತ ನಾನು ಹೇಳಿದೆ ಸರ್. ಅದಕ್ಕೆ ಅದೆಲ್ಲ ನನಗೆ ಗೊತ್ತಿಲ್ಲ ಕಣಮ್ಮ, ನೀ ಏನಾರ ಮಾಡು, ನನಗೆ ದುಡ್ಡು ಬೇಕಲೇಬೇಕು ಅಂತಂದ್ರು ಸರ್. ಅದಕ್ಕೆ ನಾನು ಏನಾರು ಮಾಡಿದ್ರೆ ನಾನು ಏನು ಮಾಡಲಿ ಸರ್, ಅವ್ರು ಕೊಡ್ದೇನೆ ನಾನು ಎಲ್ಲಿ ಕಟ್ಟೋಕ್ಕಾಗೋದು ಹೇಳಿ ಸರ್ ಅಂತಂದೆ. ಇಲ್ಲ ನನಗೆ ಆಗಲೇಬೇಕು, ನಾನು ಕೊಡಲೇಬೇಕು ಅಂತ ಹೇಳಿದ್ರು. ನೀವೇನೇ ಮಾಡಿದ್ರು, ಎಷ್ಟು ಹಿಂಸೆ ಕೊಟ್ಟರು ನನ್ನ ಹತ್ರ 1 ರೂಪಾಯಿನೂ ಇಲ್ಲ ಅಂತ ನಾನು ಸುಮಾರು ಅವರೊಂದಿಗೆ ವಾದ ಮಾಡಿ ಆಮೇಲೆ ಸರಿ ಅಂದ್ಬಿಟ್ಟು ನಾಳೆ ಭಾನುವಾರ ಅಲ್ಲ ಸೋಮವಾರ ಬರ್ತೀನಿ ಅಂತ ಹೋದ್ರು ಸರ್. ಹೋಗ್ಬಿಟ್ಟು ಸೋಮವಾರ ಬಂದು ನಾನು ಎಲ್ಲೋ ನಮ್ಮ ನನ್ನ ಮಗನೊಂದಿಗೆ ಮೈಸೂರಲ್ಲಿ ಇಲ್ಲಿ ಕೆಲಸ ಮಾಡ್ತಾಯಿದ್ದ. ಅವಾಗ ಇವನಿಗೆ ನಾನು ಫೋನ್ ಮಾಡಿ ಹೇಳಿದೆ, ಬೇರೆ ಫೋನ್ ಕೊಡಮ್ಮ ನಾನು ಮಾಡ್ತೀನಿ ಅಂತಂದರು. ನನ್ನ ಹತ್ರ ಫೋನು ಇಲ್ಲ ಸಹ ಅಂತ ಹೇಳಿದೆ. ಬೇರೆಯವ್ರ ಹತ್ರ ಒಂದು 11:30 ಫೋನ್ ಮಾಡಿದ್ರು ನನಗೆ. ಈ ಥರ ಸಂಘದವ್ರು ಬಂದ್ಬಿಟ್ಟು ನಮ್ಮ ಮಗಳು ಕರ್ಕೊಂಡೋದ್ರು, ಇಲ್ಲಿ ಈ ಜಾಗದಲ್ಲಿ ಕರ್ಕೊಂಡು ಬಂದಿದ್ದೀವಿ, ಅರ್ಜೆಂಟ್ ಬನ್ನಿ ಅಂತ ಅಂದರು. ನಾನು ಬಂದೆ ಅದೇ ತಾನೇ. ಬಂದು ನೋಡೋಕ್ಕೆ ಅಲ್ಲಿ ಅವ್ರು ಮಾತಾಡ್ತಾರೆ ಬ್ಯಾಂಕ್ ಅವ್ರಿಗೆ, ಈಗ ಕಣ್ಣಿಗೆ ಮಾಡ್ತಾರೆ ಒಳಗಡೆ ಮಗುಗೆ. ಇನ್ನೊಂದು ಸರ್ ಅವ್ರಿಗೆ ಹೇಳ್ಬೇಕಂದ್ರೆ, ನಮ್ಮ ಸಂಘದವ್ರು ಇರಲಿ ಯಾರಾಗಲಿ, ಸಂಘ ಅಂದಮೇಲೆ ಅವ್ರು ಏನು ತೊಗೊಂಡವ್ರೆ ಅವ್ರ ಮನೇಲಿ ಫ್ಯಾಮಿಲಿಗಳು ಕೇಳಬೇಕು, ಅವ್ರ ಅಪ್ಪನಿಗೆ ಇಲ್ಲ ಅಂದ್ರೆ ಅವನು ಕೇಳಬೇಕು, ಅವ್ರ ಅವನಿಗೂ ಕೇಳೋಂಗಿಲ್ಲ. ಯಾಕೆಂದರೆ ತೊಗೊಂಡಿರೋದು ಗಂಡಂಗೆ ಕೇಳಬೇಕು. ಅದು ಬಿಟ್ಟು ಮಕ್ಳಿಗೆಲ್ಲ ಎತ್ತಾಕೊಂಡೋಗೋದು ತುಂಬ ಇದು ಮಾಡ್ತಾರೆ ಸರ್ ಇವರು ಸಂಘದವರು. ಹೌದು, ಅದೇ ಸರ್. ಬಜಾಜ್ ಮೈಕ್ರೋ ಫೈನಾನ್ಸಲ್ಲಿ 30,000 ರೂಪಾಯಿ ಲೋನ್ ತಗೊಂಡಿರಬೇಕಾದ್ರೆ 12 ಕಂತು ಕಟ್ಟಿದ್ದೀವಿ. ಇನ್ನೊಂದು ಮಂತು ಸ್ವಲ್ಪ 4 ಡೇಸ್ ಲೇಟ್ ಪೇಮೆಂಟ್ ಆಗಿತ್ತು. ಅದಕ್ಕೋಸ್ಕರ ಏನು ಮಾಡೋರೆ, ಮನೇಲಿ ಬಂದು ಫೋರ್ಸ್ ಮಾಡಿ ಅಮ್ಮನ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ. ಅದಕ್ಕೆ ಕಾಲ್ ರೆಕಾರ್ಡು ಎಲ್ಲ ಪ್ರತಿಯೊಂದು ನಮ್ಮ ಹತ್ರ ಇದೆ ಸರ್ ಆಲ್ರೆಡಿ. ಆಮೇಲೆ ಇನ್ನೊಂದು ಏನಂದರೆ, ನಮ್ಮ ವೈಫ್ ಎಲ್ಲಿದ್ದಾರೆ ಅಂತ ಇವ್ರು ಕೇಳಿದ್ದಾರೆ, ನಿಮ್ಮ ಮಗ ಮತ್ತು ಸೊಸೆ ಎಲ್ಲಿದ್ದಾರೆ ಅಂತ ಕೇಳಿದ್ದಾರೆ. ಅದಕ್ಕೆ ಅವ್ರೇನು ಮಾಡಿದ್ದಾರೆ, ಹುಡುಕಂದು ಇವರು ಪುರಿಗಲಿ ಅಂತ ಅಲ್ಲಿ ಕನ್ಕಡಿ ಫ್ಯಾಕ್ಟ್ರಿ ಇದೆ ಸರ್, ಅಲ್ಲಿ ವರ್ಕ್ ಮಾಡ್ತಾರೆ ನಮ್ಮ ವೈಫು. ಅಲ್ಲಿ ಹೋಗ್ಬಿಟ್ಟು ಫೋರ್ಸ್ ಮಾಡಿ ಅಲ್ಲೂ ಕೇಳ್ಕೊಂಡೋಗಿ ನನ್ನ ಮಗಳು 7 ವರ್ಷ ಪಾಪನ್ನ ಸರ್ ಬಲವಂತ ತಲೆ ಮೇಲೆ ಹೊಡೆದು ಕರ್ಕೊಂಡೋಗಿದ್ದಾರೆ. ಹೆಣ್ಮಕ್ಳು ಮುಟ್ಟ ರೂಲ್ಸ್ ಯಾರು ಕೊಟ್ಟವ್ರೆ ಸರ್ ಇವ್ರಿಗೆ, ಅದು ನಮಗೆ ಬೇಕಾಗಿರೋದು ಪ್ಲಸ್ ಪಾಯಿಂಟ್. ಈಗ ಅದಕ್ಕೋಸ್ಕರ ನಾನು ಇವೆಲ್ಲ ಗಲಾಟೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ನಾವು ಪಕ್ಕ